ಸೌಜನ್ಯ ಕೇಸ್ ಮತ್ತೆ ರೀಓಪನ್ ಆಗಬೇಕಾ? ಆಗಬೇಕು, ಖಂಡಿತ ಆಗಬೇಕು. ಸೊ ಇವಾಗ ರಿಯೋ ಓಪನ್ ಆಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಎಲ್ಲರಿಗೂ ಸ್ವಲ್ಪ ಧೈರ್ಯ ಬರುತ್ತೆ. ಕೆಲವ್ರ ಪ್ರಕಾರ ಹೆಂಗಂದ್ರೆ ಇಂಡಿಯಾದಲ್ಲಿ ರೇಪ್ ಆಗಲಿ ಮರ್ಡರ್ ಆಗಲಿ ದುಡ್ಡಿರೋರು ಮುಚ್ಚಾಕ್ಬಿಡ್ತಾರೆ ಆಗ್ಬಿಡುತ್ತೆ ಅಂತ. ಬಟ್ ಇವಾಗ ಯಾವಾಗ ಒಬ್ರು ವಾಯ್ಸ್ ರೈಸ್ ಮಾಡ್ತಾರೆ, ಸೊ ಎಲ್ಲರಿಗೂ ಗೊತ್ತಾಗಬೇಕು, ಓಕೆ ಇಂಡಿಯನ್ಸ್ ಕ್ಯಾನ್ ಡೂ ಇಟ್. ಆ ಥರ ಮಾಡಿದ್ರೆ ಇಂಡಿಯಾದಲ್ಲಿ ಒಪ್ಕೊಳ್ಳಲ್ಲ. ಸಮೀರ್ ಏನು ಮಾಡಿದಾರೆ, ಕೆಲವ್ರು ಏನು ಮಾಡಿದಾರೆ ಅಂದರೆ ದೇವಸ್ಥಾನದ ನೇಮ್ ಇಟ್ಕೊಂಡು ಅವ್ನು ಸಮೀರ್ ಹಿಂಗೆ ಮಾಡಿದ್ದಾನೆ ಹಂಗೆ ಮಾಡಿದ್ದಾನೆ ಅಂತ. ನಾನು ಫಸ್ಟ್ ಅವ್ರು ಎಲ್ಲ ಹೇಳಿದಾಗ ನನ್ನ ಫ್ರೆಂಡ್ಸ್ ಎಲ್ಲ ಪೋಸ್ಟ್ ಹಾಕ್ತಾರೆ, ಸಮೀರ್ ಅಗೇನ್ಸ್ಟ್ ಆಗಿ ಹಾಕಿದ್ರು. ಓಪನ್ ಮಾಡಿ ನೋಡೋ ನಿಲ್ಲು ದೇವಸ್ಥಾನದ ಹೇಳೇ ಇಲ್ಲ ಅವನು. ಬಟ್ ಅವ್ನು ಗೌಡ್ರು ಫ್ಯಾಮಿಲಿ ಅಂತ ಫೋರ್ಸ್ ಮಾಡಿ ಪಾಯಿಂಟ್ ಮಾಡಿ ಹೇಳ್ತಿದ್ದು. ಅಂದರೆ ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಪರಣ ಮಾಡಿದಾಗ ಭೀಷ್ಮ ಎಲ್ಲ ಕುತ್ಕೊಂಡಿದ್ರು. ಅಲ್ಲಿ ಎಲ್ಲ ಕುತ್ಕೊಂಡು ಅವ್ರ ವಾಯ್ಸ್ ಏನೂ ರೇಸ್ ಮಾಡಿಲ್ಲ, ಮಾಡ್ತಿರೋ ತಪ್ಪು ಸರಿ ಅಂತ ಏನೂ ಹೇಳಿಲ್ಲ. ಅವಾಗ ಏನು ಮಾಡ್ತಾರೆ, ಕೃಷ್ಣ ಅದೆಲ್ಲ ಮುಗ್ದು ಹೋಗುತ್ತೆ. ನೆಕ್ಸ್ಟ್ ಕೃಷ್ಣ ಬರ್ತಾನೆ. ಕೃಷ್ಣ ಬಂದಾಗ ಏನು ಹೇಳ್ತಾರೆ, ಸ್ವಾಗತ ಮಾಡಂಗೆ ನಿಂತ್ಕೊಳ್ತಾರೆ ಎಲ್ಲರೂ. ಕೃಷ್ಣ ನಮ್ಮನೆ ಸ್ವಾಗತ ಮಾಡ್ಕೋಬೇಕು ಅಂತ ಕೃಷ್ಣ ಹೇಳ್ತಾನೆ, ನೀವು ದ್ರೌಪದಿಗೆಲ್ಲ ಅವಮಾನ ಆಗಬೇಕಾದ್ರೆ ನೀವು ಒಬ್ಬರು ಒಂದು ವಾಯ್ಸ್ ರೈಸ್ ಮಾಡಿಲ್ಲ. ಬಟ್ ಆದರೆ ಇನ್ನು ಸಭೆಯಲ್ಲಿ ಇನ್ನೊಬ್ಬ ಇರ್ತಾನೆ, ಅವರು ವಾಯ್ಸ್ ರೈಸ್ ಮಾಡಿರ್ತಾರೆ. ಸೊ ಕೃಷ್ಣ ಅವ್ರ ಮನೆ ಹಾಲು ಕುಡಿಯೋಕ್ಕೋಸ್ಕರ ಹೋಗಿರ್ತಾರೆ. ಇವ್ರು ಪಂಚಾಮೃತ ಇನ್ನು ಭಕ್ಷ್ಯ ಭೋಜನ ದೊಡ್ಡ ಸೇವೆಗಳನ್ನ ಇಟ್ಕೊಂಡಿದ್ರು ಕೂಡ ಅವ್ರ ಮನೆ ಕಾಲು ಇಡಲ್ಲ. ಸೊ ದೇವ್ರೇನು ಮಾಡ್ತಾನಪ್ಪ ಅಂದರೆ, ನೀವು ಮುಂದೆ ನಿಂತ್ಕೊಂಡು ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಹಿಂದೆ ನಿಂತ್ಕೊಂಡು ವಾಯ್ಸ್ ರೈಸ್ ಮಾಡಿ. ಸೊ ದೇವರು ಆವಾಗ ನಿಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಮುಂದೆ ಹೋಗಿ ಅಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡೋಕ್ಕಾಗ್ತಿಲ್ಲ ಅಂತಂದ್ರೂ ಕೂಡ ನೀವು ಮಾಡ್ತಿರೋ ತಪ್ಪು ಅಂತ ಹೇಳೋಷ್ಟಾದರೂ ನಿಮಗೆ ಕಾಮನ್ ಸೆನ್ಸ್ ಅನ್ನೋದಿರ್ಬೇಕು ಅವ್ರಿಗೆ. ಇವಾಗ ದೇವರ ಅವನ ರೂಪದಲ್ಲಿ, ಸಮೀರ್ ರೂಪದಲ್ಲಿ ಆ ಕೇಸ್ನ ರಿಓಪನ್ ಮಾಡಿಸಿ ಎಲ್ಲರಿಗೂ ಅವರು ಕೆಟ್ಟವರು ಇದೇನು ಮುಖವಾಡ ಹಾಕೊಂಡು ದೇವಸ್ಥಾನದಲ್ಲಿ ಇದು ಮಾತ್ರ ಎಲ್ಲರೂ ಒಳ್ಳೆಯವರಲ್ಲ, ಕುಂಕುಮ ಇಟ್ಕೊಂಡು ಮಾತ್ರ ಪೂಜಾರಿ ಎಲ್ಲ ಒಳ್ಳೆಯವರು ಆಗೋಕ್ಕಾಗಲ್ಲ ಅಂತ ದೇವರು ಶಿವನೇ ತೋರಿಸ್ತಾ ಇದ್ದಾನೆ ಅಂತ ನಾವು ಅರ್ಥ ಮಾಡಿಕೊಂಡು ಸಮೀರ್ ಸಪೋರ್ಟ್ ಮಾಡಬೇಕು. ಅವ್ರೇನು ಮಾಡಿದ್ದಾರೆ ಅಂತಂದರೆ ಅವ್ರ ಮಕ್ಕಳನ್ನ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾ ಇದೆ, ಅದು ವಂಶ ಪರಂಪರೆಗೆ ಬಂದುಬಿಟ್ಟು ಇವಾಗ ಅವ್ರ ಊರಲ್ಲಿ ಎಷ್ಟು ಸೌಜನ್ಯ ಕೇಸ್ ಬಂದಿಲ್ಲ ಅಂದಿದೆ ನಮ್ಮ ಕಣ್ಣಿಗೆ. ಅವರೆಷ್ಟು ಆಗ ಡಾಕ್ಟರ್ ವೈಫ್ ಇದು ಮಾಡಿರೋದಾಗಲಿ ಟೀಚರ್ಸ್ನಾಗಲಿ ಇದು ಮಾಡಿರೋದ್ರಲ್ಲಿ ಸಾಮಾನ್ಯವಾಗಿ ನಾವು ನೋಡಿದಾಗ ಅಲ್ಲಿ ಏನಿದೆ ಅಂದರೆ ಎಲ್ಲರನ್ನೂ ರೇಪ್ ಮಾಡಿ ಸಾಯಿಸಿದ್ರೆ ಅಂತ ಗೊತ್ತಾಗ್ತಿದೆ. ಅವ್ರನ್ನ ಹುಡುಗಿನ ರೇಪ್ ಮಾಡೋದು, ಅವ್ರು ಹಿಂಗೆ ಕ್ರೂರವಾಗಿ ತಲೆ ಓಡಿಸಿ ಸಾಯಿಸೋದು, ಬೆಂಕಿಯಾಗಿ ಸಾಯಿಸೋದು, ಅದು ಮಾಡೋಕ್ಕಿಂತ ಮುಂಚೆ ರೇಪ್ ಮಾಡೋದು. ಆಮೇಲೆ ನೀವು ನೋಡ್ಬೋದು ಸಮೀರ್ ಅಗೇನ್ಸ್ಟ್ ಆಗಿ ಯಾರು ನಿಂತಿದ್ದಾರಲ್ಲ ಅವರೆಲ್ಲ ನಂಗನ್ಸೋ ಪ್ರಕಾರ ಹೆಂಗಂದ್ರೆ ರೇಪ್ ಸಪೋರ್ಟ್ ಮಾಡೋದಂತವರೇ ಇರ್ತಾರೆ. ಯಾರು ಇವಾಗ ಅವ್ರ ಮನೆ ಹೆಣ್ಮಕ್ಳಿದ್ರೆ ಅವ್ರು ಯಾವಾಗಲೂ ಒಪ್ಕೊಬಿಡ್ತಾರೆ. ಹಂಗಾದ್ರೆ ಇವಾಗ ಮುಸ್ಲಿಂ ಸಪೋರ್ಟ್ ಮಾಡ್ತಿದ್ದಾರೆ, ಓಕೆ ಮುಸ್ಲಿಂ ಬೇಡಪ್ಪ ನಮ್ಮನೆ ಹೆಣ್ಮಕ್ಳಿದ್ದಾರೆ, ಹಿಂದೂಗಳು ಮಾತ್ರ ಸಪೋರ್ಟ್ ಮಾಡಬೇಕು ಹಂಗೇನಾರು ಇದೆಯಾ? ಇಲ್ಲ ತಾನೆ. ಬಾಯ್ಸ್ ಯೂಶಲಿ ಏನು ಮಾಡ್ತಾರಪ್ಪ, ಅವಳು ಆ ಥರ ಬಟ್ಟೆ ಹಾಕಿಲ್ಲ, ಇವಳು ಈ ಥರ ಬಟ್ಟೆ ಹಾಕಿಲ್ಲ, ಅವಳೇ ತಪ್ಪು, ಅವಂಗೆ ಏನಂಗೆ ಮಾತಾಡ್ಬೇಕು. ಇವಾಗ ಇಂಡಿಯಾ ಅಂತ ಅಂದಮೇಲೆ ನಮ್ಮ ಕಲ್ಚರಲ್ಲಿ ಹಂಗೆ ಬಟ್ಟೆ ಹಾಕೋಬೇಕು ಹಿಂಗೆ ಬಟ್ಟೆ ಹಾಕ್ಬೇಕಂತ ಏನಿಲ್ಲ. ಇವಾಗ ವಾಸ್ತುಶಿಲ್ಪಗಳನ್ನ ನೋಡಿದಾಗ ಅರ್ಧ ಏನು ಈ ದೇವತೆಗಳಿಗೂ ಕೂಡ ಚಿಕ್ಕ ಬಟ್ಟೆಗಳೆಲ್ಲ ಇದೆ. ಹಂಗಂತ ದೇವತೆಗಳು ಬಟ್ಟೆ ಹಾಕಿಲ್ಲ ಅಂದ್ಬಿಟ್ಟು ದೇವ್ರುಗಳನ್ನ ಹಿಂಗೆ ಬೇಕಂತ ನೋಡ್ತೀವಿ ನಾವು. ಇವಾಗ ನಮ್ಮ ಅಮ್ಮಂದಿರು ನಮ್ಮ ಮನೆ ಇರ್ತಾರೆ, ಚಿಕ್ಕದಿಂದ ಹಾಲು ಕುಡಿಸಿ ಎಲ್ಲ ಬೆಳೆಸಿರ್ತಾರೆ. ಸೊ ನಮ್ಮ ಅಮ್ಮಂದಿರು ನಮ್ಮ ತಂಗಿರ ಹತ್ರ ನೋಡ್ತೀವ ನಾವು. ಅವ್ರಿಗೆ ಹೆಂಗೆ ಅಂದರೆ ನಮ್ಮ ಮನೇಲಿ ಹೆಣ್ಮಕ್ಳುಗಳು ಮಾತ್ರ ಸೇಫ್ ಆಗಿರಬೇಕು, ಬೇರೆಯವ್ರ ಬಗ್ಗೆ ಹಾಳಾಗೋಗ್ಲಿ, ಆ ಥರ ಮೈಂಡ್ ಸೆಟ್ ಇದೆ. ಸೊ ನಾವೇ ಅರ್ಥ ಮಾಡ್ಕೋಬೇಕು, ಇಲ್ಲ ಬೇರೆಯವ್ರ ಮನೆ ಹೆಣ್ಮಕ್ಳು ಕೂಡ ನಮ್ಮ ಮನೆ ಹೆಣ್ಮಕ್ಳು ಅಂತ ಅರ್ಥ ಮಾಡಿಕೊಂಡು. ಸೊ ಈಗ ಅವ್ನು ಹಿಂಗೆ ನಾಟಕ ಮಾಡಿಕೊಂಡು ನಾನು ತುಂಬ ಒಳ್ಳೆಯವನು, ದೇವಸ್ಥಾನದ ಪೂಜೆ ಮಾಡ್ತೀವಿ, ಅದು ಜೈನ್ ಅಂತ ಅವರು ಒಂದು ಕ್ರಿಮಿ ಕೀಟಗಳಿಗೂ ಸಾಯಬಾರ್ದು ಅನ್ನೋ ಥರ ನೋಡ್ಕೋತಾರೆ. ಮಾತಾಡ್ಬೇಕಾದ್ರು ಬಟ್ಟೆ ಇಟ್ಕೊಂಡು ಮಾತಾಡ್ತಾರೆ. ಅಂಥ ಒಂದು ಧರ್ಮದಿಂದ ಬಂದಂಥ ವ್ಯಕ್ತಿ ಈ ಥರ ಮಾಡ್ತಾರೆ ಅಂತ ಅಂದರೆ ಅದೊಂದು ಸ್ವಲ್ಪ ಹೇಳ್ಕೊಳಕ್ಕಾಗಲ್ಲ, ತುಂಬ ಭಯ ಆಗುತ್ತೆ. ಅದು ಅವಳನ್ನ ವಿಚಿತ್ರವಾಗಿ ಅಷ್ಟು ಕ್ರೂರವಾಗಿ ಸಾಯಿಸ್ತಾರೆ ಅಂದರೆ ಯಪ್ಪ, ನಮ್ಮನೆ ಹೆಣ್ಮಕ್ಳುಗಳು ಹಂಗೆ ಆಗ್ಬಿಟ್ರೆ ಎಷ್ಟು ಭಯ ಆಗುತ್ತೆ. ರಾತ್ರಿ ಹೊತ್ತು ಹೊರಗಡೆ ನಾವು ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ. ನಾವು ಇವಾಗ ಅದು ಹೋಗ್ಬೇಡಮ್ಮ ಮಾಡಬೇಡ ಅಂತ. ಸೊ ಅದು ರೀಓಪನ್ ಆಗಬೇಕು ಅಂತ ಹೇಳುತ್ತೆ. ಸೊ ಇವಾಗ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಇಡೀ ಕರ್ನಾಟಕ ನಿಂತಿದೆ. ಸೊ ಪೊಲಿಟಿಷಿಯನ್ಸ್ ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಪೊಲಿಟಿಷಿಯನ್ಸ್ ಏನು ಮಾತಾಡಲ್ಲ ಅಂದರೆ ಅವರು ಮಾಡಿರ್ತಾರೆ, ಹಂಗೇನೆ ಅವ್ರು ಮಾಡಿಬಿಟ್ಟು ಅವರೇ ಮುಚ್ಚಾಕಿರ್ತಾರೆ ತಾನೆ. ಇವಾಗ ನಾವು ಮಾಡಿದ್ರೆ ನಾವು ರೇಸ್ ಮಾಡೋಕೆ ಹೋದ್ರೆ ಇನ್ನೊಂದು ಅಪೋಸಿಟ್ ಪಾರ್ಟಿ ಅವ್ರು ನಮ್ದು ರೇಸ್ ಮಾಡ್ತಾರೆ, ನಮ್ದು ಹೊರಗಡೆ ತೆಗಿದ್ದಾರೆ. ಇವಾಗ ಎಷ್ಟೊಂದು ಜನ 2,000-3,000 ವಿಡಿಯೋ ಬಂದಿದ್ದು ಇನ್ನು ಅವ್ರು ಬರಲ್ವಾ, 2,000-3,000 ವಿಡಿಯೋ ಬಂದಿದ್ದು ಇನ್ನು ಅವ್ರು ಬರಲ್ವಾ, ಹಂಗೆ ಅವ್ರದ್ದು ಬರೋದೊಂದು ಭಯ ಇರುತ್ತೆ ಮೋಸ್ಟ್ಲಿ, ಅದಕ್ಕೆ ಅವ್ರು ಸಪೋರ್ಟ್ ಮಾಡಲ್ಲ. ಬಟ್ ಇನ್ನೊಂದು ಏನಮ್ಮ ಅಂದರೆ ಪೊಲಿಟಿಷಿಯನ್ಸ್ ಎಲ್ಲ ಒಳ್ಳೆಯವ್ರು ಇರ್ತಾರೆ ಆಯಿತಾ. ಅವರು ಧರ್ಮದ ಹೆಸರಲ್ಲಿ ಆಗಲಿ ಅವ್ರ ಮನೇಲಿ ಸ್ವಲ್ಪ ಸಂಸ್ಕಾರ ಇರೋವಂಥವ್ರು ಕೊಟ್ಟಿರ್ತಾರೆ. ಸೊ ಅವರು ಅಲ್ಲಿ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಮೋಸ್ಟ್ಲಿ ಅವ್ರು ಏನು ಮಾಡ್ತಾರಪ್ಪ ಪೊಲಿಟಿಕ್ಸ್ಗೆ ನಾವು ಆ ಥರ ಮಾತಾಡ್ಬಿಟ್ರೆ ನಮ್ಮ ಅಪೋಸಿಟಾಗಿ ಏನಾರು ಒಂದು ಓಟ್ ಕಮ್ಮಿ ಆಗಿಬಿಟ್ರೆ ಪಾರ್ಟಿಲಿ, ಸೊ ಅವ್ರಿಗೆ ಪೊಲಿಟಿಕ್ಸ್ ಏನಂದರೆ ಓಟ್ ಬೇಕು, ಅವ್ರಿಗೆ ಓಟ್ ಬ್ಯಾಂಕ್ ಬೇಕು. ಸೊ ಓಟ್ ಬರಲ್ಲ ಅಂತ ಸ್ವಲ್ಪ ಸೈಲೆಂಟ್ ಆಗಿದ್ರು ಇರ್ಬೋದು ಅವರು. ಥ್ಯಾಂಕ್ ಯು. ನಿಮ್ಮ ಹೆಸರು? ರಾಹುಲ್. ಥ್ಯಾಂಕ್ ಯು.